ಏನು ಅಧಿಕಾರಿಗಳದಾರಲ್ಲ ನಿಜವಾದ ಫಲಾನುಭವಿಗಳ ಗುರುತಿಸಿ ಅವ್ರ ಮನೆಗೆ ಹೋಗಿ GPS ಫೋಟೋ ತೊಗೊಂಡು ಅವ್ರನ್ನ ಆಯ್ಕೆ ಮಾಡ್ಬೇಕನ್ನುವಂಥದ್ದನ್ನು ನಾವೇನು ಮಾಡೋದಿಲ್ಲ ಅವರು. ಅದನ್ನು ಯಾರೂ ಮಾಡಿಲ್ಲ ಇನ್ನೂ ಮಟ್ಟ. ಈಗ ಇಲ್ಲಿವರೆಗೆ ಮಾಡಿದ್ದನ್ನು ಎಷ್ಟು ಏನೈತಲ್ಲ ಅದು ರೆಕಾರ್ಡ್ ನೋಡಿದ್ರೆ ಅದೆಲ್ಲ ಪೂರ ಏಜೆಂಟ್ರು ಎಲ್ಲ ಬೋಗಸ ಎಲ್ಲ ಏನೈತಿ ಎಲ್ಲ ಪ್ರತಿಯೊಂದೂ ಬೋಗಸ್ ಐತಿ. ಯಾವುದೂ ಮಾಡಿಲ್ಲ ಅವರು. ಒಂದು GPS ಫೋಟೋ ತೊಗೊಂಡು ಇವು ನಿಜವಾದ ಕಾರ್ಮಿಕ ಹೌದು, ಇವಾಗ ಈ ಫಲಾನುಭವಿ ಇವ ನಿಜವಾದ ಕಾರ್ಮಿಕನ ಹೌದು, ಇವಾಗ ಇದನ್ನು ತಲುಪಬೇಕಂತೇಳಿ ಏನೂ ಮಾಡಿಲ್ಲ. ಅವ್ರನ್ನೇ ಯಾರನ್ನೂ ಕನ್ಸಿಡರ್ ಮಾಡಿಲ್ಲ ಅವರು. ಅವ್ರು ಮಾಡೋದು ಏನಂದ್ರೆ 5,000 10,000 ಏನು ಸೆಟ್ಟಿಂಗ್ ಇರ್ತೈತಿ, ಅವ್ರು ಫೋನ್ ಮಾಡಿ ಕೇಳ್ತಾರೆ. ಅವ್ರು ಫೋನ್ ಮಾಡ್ತಾರೆ, ನೀವು ಅವಾಗ ಅವ್ರು ಹೌದ್ರಿ ಅಂತ ಹೇಳ್ಬಿಡ್ರಿ. ಇಲ್ಲ ಅಂದ್ರೆ ಅವ್ರು ವಿಸಿಟಿಗೆ ಬರ್ತಾರೆ, ನೀವು ದುಡ್ಡು ಕೊಡಲಿಲ್ಲ ಅಂದ್ರೆ ನಿಮ್ಮದು ರಿಜೆಕ್ಟ್. ದುಡ್ಡು ಯಾರು ಕೊಡ್ತಾರೆ ಅವ್ರದ್ದು ಸೆಲೆಕ್ಷನ್ ಮಾಡಿ ಕಳಿಸ್ತಾರೆ. ಇದು ಇರೋದು ವಾಸ್ತವ ಇದು ಪೂರ ಅಲ್ಲ. ಈಗ ಅದನ್ನು ಬದಲಾಗಬೇಕಂತಂದ್ರೆ ಅದು ಏನತ್ತಲ್ಲ ಅದರ ಸರ್ಕ್ಯುಲರ್ ಏನೈತಿ ಆ ಪ್ರಕಾರ ಅವರು ಜಾಬ್ ಮಾಡೋರು ಏನಂತ ಅದನ್ನು ಇದನ್ನು ಮಾಡ್ಬೇಕು ರೀ. ಅದಕ್ಕೆ ಸಂಬಂಧಪಟ್ಟವ್ರು ಏನಂತಲ್ಲ ಇದನ್ನು ಇನ್ಕ್ವೈರಿ ಮಾಡ್ಬೇಕು. ಭಾಳ ಮಾಹಿತಿ ಕೊರತೆ ಇದೆ ರೀ. ಹಳ್ಳಿ ಮುಗ್ಧ ಜನಕ್ಕೆ ಏನೂ ಗುರುತಿಲ್ಲ, ವಿಷಯ ಗುರುತಿಲ್ಲ. ಅವ್ರು ಏನು ಹೇಳ್ತಾರೆ ಹಳ್ಳಿ ಜನಕ್ಕೆ, ಈ ನಡುವೆ ಇರ್ತಕ್ಕಂಥ ದಲ್ಲಾಳಿಗಳು ಏನು ಹೇಳ್ತಾರೆ, ದಲ್ಲಾಳಿಗಳ ಹಾವಳಿ ಮೊದಲು ಬಂದಾಗಬೇಕು ರೀ. ಹೋಗಿ ನಿನಗೆ 50,000ನೋ 1,00,000 ಬರುತ್ತಮ್ಮ, ನಾನು ಒಂದು 20,000 ತೊಗೊತೀನಿ, ನೀನೇನೂ ಬರೋದು ಬೇಡ, ನಾನು ಉಳ್ಕಿದ್ದೆಲ್ಲ ನಾನು ಮಾಡ್ತೀನಿ, ನನಗೆ ಇಷ್ಟು ಕೊಟ್ಬಿಡು ಅಂತ ಹೇಳ್ತಾರೆ. ಅದು ಆ ಪ್ರಕಾರ ಈಗ ಹಳ್ಳಿ ಮುಗ್ಧ ಜನರಿಗೆ ಅವ್ರಿಗೆ ಅಲ್ಲಿ ಏನು ಬರ್ತೈತೆ ಅಂತ ಏನು ಗೊತ್ತಾಗೋದಿಲ್ಲ. ನೀನು ಏನು ಬೇಕಾ, ಏನು ಪೇಪರ್ಸ್ ಬೇಕು ತೊಗೊಳಪ್ಪ, ನಂಗೆ ಇಷ್ಟು ಬಂದ್ರೆ ಸಾಕು ಅಂತ ಹೇಳ್ತಾರೆ. ಅಷ್ಟು ಪೂರ್ತಿಯಾಗಿ ಇವರು ಉಳಿದಿದ್ದ ದಲ್ಲಾಳಿಗಳ ಹಾವಳಿ ಏನಂತಲ್ಲ ಇದು ಸರಿ ಇಲ್ಲಿ ನಡೀತಾ ಇರ್ತೈತಿ. ಇದು ಮಾಫಿಯಾಗಿರೋದೇ ಇದಕ್ಕೆ ರೆಗ್ಯುಲರ್ ಅಲ್ಲ. ಈ ಕಾರ್ಡಿಂದ ಅವ್ರಿಗೆ ಬರ್ತಕ್ಕಂಥದ್ದು ಈ ಹಾಸ್ಪಿಟ್ಲದ್ದು ಇರ್ಬೋದು, ಅವರಿಗೆ ಇದು ನಮ್ಮ ಕಿಟ್ಗಳಿರ್ಬೋದು, ಮಧ್ಯಮ ವರ್ಗದವರಿಗೆ ಪಾಪ ಅಲೆಮಾರಿ ಜನಾಂಗದವರಿಗೆ ಅಲ್ಲಿ ಏನೈತಲ್ಲ ತಲುಪಬೇಕಂದ್ರೆ ಖುದ್ದಾಗಿ ಅಧಿಕಾರಿಗಳ ಅಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟವರು ಅದು ಏನನ್ನು ಓಲ್ ಆ್ಯಂಡ್ ಸೋಲ್ ಅದು ನೋಡಿಕೊಂಡು ಅದನ್ನ ವಿಚಾರ ಮಾಡಿ ಮಾಡ್ಬೇಕಲ್ರಿ ಅವರು. ಈಗ ದಲ್ಲಾಳಿಗಳದ್ದು ಮಾಡೋದು ಅವ್ರಿಗೆ ನಿಜವಾದ ಫಲಾನುಭವಿಗಳು ಏನು ದೊರಕುದೇ ಇಲ್ಲ ರೀ, ಇದು ಬರೋದೇ ಇಲ್ಲ. ಈಗ ಇದಕ್ಕೆ ಬರ್ತಕ್ಕಂಥ ಸೌಲಭ್ಯಗಳು ಏನದಾವಲ್ಲ, ಹಾಸ್ಪಿಟ್ಲದ್ದು ಒಂದು ಇದನ್ನು ಮಾಡ್ಯಾರ ರೀ. ಅದರದ್ದೊಂದು ಈಗ ಮೂಲ ಕಾರ್ಮಿಕ ಏನದನಲ್ಲ, ಕಾರ್ಮಿಕರಿಗೆ ಏನು ಸವಲತ್ತು ಅದನ್ನೆಲ್ಲ ಗೌರ್ಮೆಂಟ್ ಎಲ್ಲ ತಲುಪಿಸುವಂಥ ವ್ಯವಸ್ಥೆ ಮಾಡ್ಬೇಕು ರೀ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಅದಕ್ಕೆ ಏನತ್ತಲ್ಲ ನೇರವಾಗಿ ಅವನ ಮನೆಗೆ ಹೋಗಿ ಅವ್ನು ಏನಪ್ಪ ನಿಂದು ಏನು ತ್ರಾಸ ಐತಿ ಏನೈತಿ ಅದನ್ನೆಲ್ಲ ವಿಚಾರ ಅವ್ರು ಆಫೀಸಿಂದ ಅವರಿಂದ ಮಾಡ್ಬೇಕು. ಅದನ್ನೇನು ಸಂಬಂಧಪಟ್ಟವ್ರು ಏನದಾರಲ್ಲ. ವಿದ್ಯಾಭ್ಯಾಸದ್ದು ಆಯ್ತು ರೀ, ಮಕ್ಕಳದ ಸ್ಕೂಲ್ದು ಆಯ್ತು, ಸ್ಕಾಲರ್ಶಿಪ್ ಆಯ್ತು, ಪ್ರತಿಯೊಂದು ಈಗ ಅವರಿಗೆ ಹಾಸ್ಪಿಟ್ಲದ್ದು ಆಯ್ತು, ಎಲ್ಲ ಇದ್ರ ಏನಂತಲ್ಲ ಅದು ಬರ್ತಕ್ಕಂಥ ಏನು ಸವಲತ್ತು ಐತಲ್ಲ ಆ ಸವಲತ್ತನ್ನೆಲ್ಲ ಅಧಿಕಾರಿಗಳು ಹೋಗಿ ತಲುಪಿಸ್ಬೇಕು ರೀ. ಅದು ಈಗ ಕಾರ್ಮಿಕ ವರ್ಗದವ್ರಿಗೆ ಏನಾಗ್ತದೆ ಅಂದ್ರೆ, ಈಗ ಹಮಾಲರು ಇರ್ತಾರಲ್ಲ ರೀ, ಅವರಿಗೆ ಸ್ವಲ್ಪ ದಿನದೊಳಗೆ ಅವರಿಗೆ ಕೆಲಸ ಮಾಡಿ ಅವರು ಒಂದು 40-50 ವರ್ಷಕ್ಕೆ ಅವ್ರು ಏನೂ ಮಾಡೋಕೆ ಬರ್ತದೆ. ಕೈ ಕಾಲಿಂದ ಹಿಡ್ಕೊಂಡು ಪ್ರತಿಯೊಂದು ದೇಹ ಅನ್ನೋದು ಏನೂ ಇಲ್ದಂಗೆ ಆಗ್ಬಿಡತ್ತಿ. ಅದಕ್ಕಾಗಿ ಅವರಿಗೆ ಈಗ ದಿನಕ್ಕೆ ಒಂದು 1,000 ರೂಪಾಯಿ ದುಡ್ತಿದ್ರಪ್ಪ, ಅವ್ರ ಜೀವನ ಈಗ ಕೂಲಿ ಹಮಾಲಿ ಮಾಡುವಂಥದ್ದನ್ನು ನಿಲ್ಲಿಸ್ಬಿಟ್ರೆ ಅಂತಂದ್ರೆ ಅವರಿಗೆ ಜೀವನಕ್ಕೆ ಆಗುವಷ್ಟು ತಿಂಗಳ ಏನು ಪೆನ್ಷನ್ ಐತಲ್ಲ ಆ ಪೆನ್ಷನ್ ಗೌರ್ಮೆಂಟ್ ಅವರಿಗೆ ಸವಲತ್ತುಗಳನ್ನ ಕೊಡಬೇಕು. ಯಾಕಂದ್ರೆ ಅದನ್ನು ಮಾಡಿನೇ ಇದನ್ನು ಮಾಡಿರ್ತಾರೆ ಅವ್ರು. ಮತ್ತು ಅವಾಗ ಅದು ಮಾಡದೇ ಅದು ಕಷ್ಟಕರವಾದ ಕೆಲಸ. ಹಮಾಲಿ ಮಾಡೋಕ್ಕೆ ಏಜ್ ಆದ್ಮ್ಯಾಗ ಆಗೋದಿಲ್ಲ, ಕಾಲು ಇದನ್ನೇ ಆಗಿಬಿಡ್ತಾವೆ. ಆಮ್ಯಾಗ ಏನತ್ತಲ್ಲ ಅವರಿಗೆ ಅವ್ರ ಉಪಜೀವನಕ್ಕೆ ಏನು ಬೇಕಾಗತ್ತೆ, ಎಷ್ಟು ಬೇಕಾಗತ್ತೆ ಅಷ್ಟು ಸರ್ಕಾರದ ಇದನ್ನು ಮಾಡಿ ಅವರಿಗೆ ಒಂದು ತಿಂಗಳ ಇಂತಿಷ್ಟು ಅಂತ ಏನಾದರೂ ಮಾಡೋಂಗೆ ಮಾಡಬೇಕು ಸರ್. ಅದ್ರ ಬಗ್ಗೆ ಸರ್ಕಾರ ಈ ಕಾರ್ಮಿಕರ ಇದರಿಂದನೇ ಅವರಿಗೆ ಒಂದು ಸವಲತ್ತುಗಳನ್ನು ಮಾಡಿ ಅವರಿಗೆ ಅವ್ರ ಬಟ್ಟೆ ಅಂಗಡಿನೋ ಅವ್ರದ್ದೊಂದು ಸಣ್ಣ ಪುಟ್ಟ ಕೂತ್ಕೊಂಡು ಮಾಡುವಂಥ ಏನು ವ್ಯಾಪಾರ ಐತಿ ಅವರಿಗೆ ಕಷ್ಟಕರ ಆಗದಂಥ ಕೂತ್ಕೊಂಡು ಮಾಡುವಂಥ ವ್ಯಾಪಾರಗಳ ಬಗ್ಗೆ ಈ ಕಾರ್ಮಿಕ ಇಲಾಖೆಯಿಂದ ಅವ್ರಿಗೊಂದು ಏನು ಸವಲತ್ತು ಮಾಡಿಕೊಡ್ಬೇಕು. ಮಾಡ್ತಾ ಇದ್ದಾರೆ, ಇನ್ನೂ ಆಗಬೇಕು. ಯಾಕಂದರೆ ಈ ದಲ್ಲಾಳಿಗಳ ಹಾವಳಿ ಬಂದಾದರೆ ಮಾತ್ರ ಅವರು ನೇರವಾಗಿ ಅಧಿಕಾರಿಗಳ ಹೋಗಿ ಅವ್ರ ಮನೆಗೆ ತಲುಪುವಂಥ ವ್ಯವಸ್ಥೆಗಳಾಗಬೇಕು. ಈ ಸಂತೋಷ್ ಲಾಡ್ ಅವರ ಕಾರ್ಯವೈಖರಿ ಬಗ್ಗೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ ಸರ್. ಅವ್ರು ಸರ್ಕಾರದಿಂದ ಬರ್ತಕ್ಕಂಥದ್ದು ಏನು ಫಂಡ್ ಅದ ಏನದು ಎಲ್ಲ ಮಾಡ್ತಾಯಿದ್ದಾರೆ. ಈ ನಡುವಿರ್ತಕ್ಕಂಥವ್ರು ಏನದ ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಈಗ ಇವ್ರು ಮಾಡೋದ್ರಿಂದ ಅವ್ರಿಗೆ ಏನಾಗ್ತದೆ ರೀ, ಅವ್ರು ಏನು ಮಾಡ್ತಾ ಇಲ್ಲ ಅಂತ. ಇಲ್ಲಿ ನಡುವಿರ್ತಕ್ಕಂಥವ್ರು ಏನಂತಲ್ಲ ಅವ್ರ ಬಗ್ಗೆ ಅವ್ರು ಮಾಡೋದೆಲ್ಲ ಅವರು ಸರ್ಕಾರ ಲೆವೆಲ್ನಾಗ ಏನೈತಿ ಅದೆಲ್ಲ ಮಾಡಿ ಇಲ್ಲಿ ಮಾಡಿರ್ತಾರೆ. ಇವ್ರು ಏನಿದಾರಲ್ಲ ರೀ ಅಧಿಕಾರಿಗಳ ಅದನ್ನು ದುರುಪಯೋಗ ಮಾಡ್ತಾರೆ. ವಿಫಲ ಮಾಡಿಬಿಡ್ತಾರೆ. ಅದು ಈಗ ನಿಮಗೆ ಬರ್ತಕ್ಕಂಥದ್ದನ್ನು ಅವ್ರಿಗೆ ಮಾಡಿಬಿಡ್ತಾರೆ. ಅದನ್ನೆಲ್ಲ ಸರಿಪಡಿಸ್ಬೇಕಲ್ಲ. ಯಾರು ನಿಜವಾದ ಕಾರ್ಮಿಕರು ಯಾರಿದಾರೆ ಅವ್ರಿಗೆ ತಲುಪಬೇಕಲ್ರಿ. ಈ ನಡುವೆ ಎಲ್ಲ ದಲ್ಲಾಳಿಗಳ ತಿಂದುಬಿಡ್ತಾರೆ.